ಅವ್ರನ್ನ ಇಲ್ಲಿ ಯಾರು ಕೂಡ ಅವರ ವಿರೋಧವಾಗಿಲ್ಲ. ಅಶೋಕ್ ಅವರೇ ಅಂಡ್ ಮೋಹನ್ ಅವರೇ ಇಬ್ಬರಿಗೂ ಕೂಡ ಹೇಳ್ತಿರೋದು ಮೋದಿ ವಿರುದ್ಧವಾಗಿ ಇಲ್ಲಿ ತನಕ ಯಾರು ಇಲ್ಲ ಈ ಯುದ್ಧದ ವಿಚಾರದಲ್ಲಿ ನಾನು ಹೇಳ್ತಾ ಇರೋದು. ಆಲ್ಸೋ ಎಚ್ಚರಿಕೆ ಕೊಡ್ತಾ ಇದೀವಿ, ಎಚ್ಚರಿಸ್ತಾ ಇದೀವಿ ಅಂತೆಲ್ಲ, ಇನ್ನು ಎಲ್ಲಿ ತನಕ ಎಚ್ಚರಿಕೆ? 28 ಜನ ಸತ್ ಮೇಲೂ ಇನ್ನು ಎಲ್ಲಿ ತನಕ ಎಚ್ಚರಿಕೆ? ಯುದ್ಧ ಇನ್ನೇನು ಆರಂಭ ಆಗೇ ಬಿಡ್ತು ಅಂದಾಗ ಒಂದ್ ಹೆಜ್ಜೆ ಇಟ್ಟಿಲ್ಲ ಮುಂದಕ್ಕೆ, ಆಲ್ರೆಡಿ ಸ್ಟೆಪ್ ಬ್ಯಾಕ್ ಮಾಡಿದ್ರ ಯಾಕೆ? ಇಷ್ಟೇ ಪ್ರಶ್ನೆ ಕೇಳ್ತಾರದ್ ಜನ. ನಿಮ್ಮ ಎಲ್ಲದಕ್ಕೂ ನಿಮ್ಮ ಹಿಂದೆ ನಿಂತ್ಕೊಂಡ್ವಿ ಮಾಡಿ ನಿಮ್ ಹಿಂದೆ ಇರ್ತೀವಿ ಅಂತ ಜೈ ಜೈ ಅಂದ್ವಿ. ಇನ್ನೊಂದು ಕ್ವಶನ್ ಅವ್ರು ಕೇಳ್ಬಿಡಿ ಸರ್, ನೀವೆಲ್ಲದಕ್ಕೂ ಇನ್ನೊಂದು ಜೊತೆ ಕೇಳ್ಬಿಡಿ, ಇದನ್ನು ಸೇರಿಸಿ ಕೇಳಿ. ಈಗ ನೋಡಿ, ಈ ದೇಶದಲ್ಲಿ ಏನೋ ಪಹಲ್ಗಾಮ್ ಅಟ್ಯಾಕ್ ಆಯ್ತು, ನಾವು ಇಡೀ ದೇಶದ ಜನ 140 ಕೋಟಿ ಜನ ಎಲ್ಲಾರನ್ನು ತಪ್ಪಾಯ್ತು ಅಂತ ಹೇಳಿ ಒಂದು ಕಂಡೋಲೆನ್ಸಸ್ ಅನ್ನ ಮಾಡಿದ್ವಿ. ಆದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಬಿಹಾರದ ಚುನಾವಣೆಗೆ ಹೋಗಿದ್ರು ಕೇಳಿ, ಚುನಾವಣೆ ಕೇಳಿ, ದೇಶ ದುಃಖದ ಮಡುವಿನಲ್ಲಿದ್ದಾಗ ಮನೆಗೆ ಹೋಗಿ ನುಗ್ಗೊಡಿತೀವಿ ಅಂತ ಅದೇ ಚುನಾವಣೆ ದೇಶದ ಜನತೆಯನ್ನ ಉದ್ದೇಶಿಸಿ ಮಾತಾಡಬೇಕಾಗಿತ್ತು. ಚುನಾವಣಾ ಭಾಷಣದಲ್ಲ, ಚುನಾವಣಾ ರಾಜಕೀಯ ಮಾಡುವಂತ ನೀಚ ಬುದ್ಧಿಗೆ ಬಿಜೆಪಿ ಬಿಡ್ಬೇಕು. ಅದಕ್ಕೂ ಸಾಕ್ಷಿ ಕೊಡಿ ಅಂತೀರಾ, ಅದಕ್ಕೆ ಅವಾಗ ಕ್ಯಾಕರ್ಸ್ ಮುಖಕ್ಕೂ ನೀವು ಪ್ರಧಾನಮಂತ್ರಿಗಳು ಯಾಕೆ ಉತ್ತರ ಕೊಡಿ? ನೋಡಿ, ಈಗ ಒಂದ್ ನಿಮಿಷ, ದೇಶಕ್ಕೆ ಪ್ರಶ್ನೆ ಕೇಳಿದಾಗ ಬರಲ್ಲ ಪ್ರಧಾನಮಂತ್ರಿಗಳು, ಇದು ಆಲ್ ಪಾರ್ಟಿ ಮೀಟಿಂಗ್ ಬರಲ್ಲ ಅಂದ್ರೆ ಪ್ರಧಾನಮಂತ್ರಿಗಳು ಇರೋದು ಯಾಕೆ? ರಿಸೈನ್ ಮಾಡೋವಾಗ ಕೇಳಿ. ಹಾಗಾದ್ರೆ ಬರೇ ರಾಜಕೀಯ ಮಾಡೋದಾದ್ರೆ ಈ ನೀಚ ಬುದ್ಧಿ ಯಾಕೆ ಬಿಡ್ತೀರಾ? ಈ ಕಡೆ ಬರ್ತೀರಾ, ಮೋದಿ ಪರವಾಗಿ ನಾವು ನಿಂತ್ಕೊಳ್ತೀವಿ, ಮೋದಿ ಅವರೆಲ್ಲ ಮೋದಿ ಜೊತೆ ನಿಂತ್ಕೊಂಡಿದೀವಿ ಅಂದ್ರೆ ಪ್ರಶ್ನೆ ಮಾಡಬಾರ್ದು ಅಂತಲ್ಲ, ಮೋದಿ ಅವರ ತಪ್ಪುಗಳನ್ನ ಪ್ರಶ್ನೆ ಮಾಡಬಾರ್ದು ಅಂತಲ್ಲ, ಮೋದಿ ಅವರ ಜೊತೆ ಇದ್ದೀವಿ ಅಂದ್ರೆ ಅರ್ಥ ಅವರು ಮಾಡುವಂತ ತಪ್ಪುಗಳನ್ನ ಪ್ರಶ್ನೆ ಮಾಡ್ತೀವಿ ಅಂತಲ್ಲ. ಚುನಾವಣೆ ದೇಶದ ಜನತೆ ಸಾವಿನಲ್ಲಿ ಏನು ಮರ್ಕ ಹುಟ್ಟಿಸ್ಕೊಂಡು ಸಂತಾಪ ಸೂಚಿಸ್ತಾ ಇದ್ರೆ ಪ್ರಧಾನಮಂತ್ರಿಗಳು ಬಿಜೆಪಿ ಹೋಗಿ ಚುನಾವಣಾ ರ್ಯಾಲಿ ಮಾಡ್ತಾರೆ. 2004ರಿಂದ 2014 ತನಕ ಸರ್ದಾರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ರಲ್ಲ, ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೆ ಯಾವಾಗಲೇ ಬಾಯಿ ಬಿಚ್ಚೋದಕ್ಕೆ ಅವಕಾಶ ಕೊಟ್ಟಿತ್ತಾ? ಏನು ಹೇಳ್ತಾ ಇದ್ದೀರಾ? ಯಾವ ಪ್ರೆಸ್ ಮೀಟ್ ಮಾಡಿದ್ದಾರೆ? ನಾವು ತಗೊಂಡಿದ್ದೇವೆ. ಚುನಾವಣೆಗೆ ಹಾಕೋದ್ರು ಕೇಳಿ, ಚುನಾವಣಾ ಭಾಷಣಕ್ಕೆ ದೇಶದ ಜನತೆ ದುಃಖದಲ್ಲಿದ್ದಾಗ, ಸೂತಕದಲ್ಲಿದ್ದಾಗ ಯಾರು ಅಲ್ಲ ಒಂದ್ ನಿಮಿಷ ಒಂದೇನ್ ಮಾಡಿದ್ರು? ಈ ದೇಶದ ಜನತೆ ನಾನು ಇದ್ದೀನಿ ಅಂತ ಒಂದ್ ಹೇಳಿದ್ರ? ಈ ದೇಶ ದುಃಖದಲ್ಲಿದ್ದೀನಿ ಅಂತ ಹೇಳಿಲ್ಲ, ಅದ್ರ ಬದಲಾಗಿ ಚುನಾವಣಾ ಹೋದ್ರು. ಅವರು ಬಂದವರು ವಾಪಸ್ ಬಂದವರು ಒಂದು ಪ್ರತಿಕಾರ ತೀರಿಸಿಕೊಂಡೇ ಸಿದ್ಧಾಂತ ಅದನ್ನ ದೇಶ ಜನತೆ ಉದ್ದೇಶ ಮಾಡಬೇಕಾಗಿತ್ತು. ನೀವು ಚುನಾವಣಾ ಭಾಷಣ ರಾಜಕೀಯ ಪ್ರಣಾಳಿಕೆ ಕೆಟ್ಟೋಯ್ತಾ? ನೀವು ಚುನಾವಣೆಗೆ ಹಾಕೋದ್ರಿ? ಹಾಗಾದ್ರೆ ನೀವು ದೇಶದ ಮಾತಾಡ್ಬೇಕಾಗಿತ್ತು. ತಪ್ಪಾಗಿದೆ. ನಾನು ಮಾತಾಡ್ಬೇಕಾಗಿದೆ. 26 ಜನ ಯಾರು ಪ್ರಾಣ ಕಳ್ಕೊಂಡ್ರು ಪ್ಲಸ್ 4 ಜನ ಯಾರು ಕಳ್ಕೊಂಡ್ರು ಅವರಿಗೆ ಪ್ರಧಾನಮಂತ್ರಿಗಳಿಂದ ನೇರ ಪತ್ರವನ್ನು ಬರೆಯಲಾಗಿದೆ. ನೇರ ಪತ್ರ ಏನಂತಂದ್ರೆ, ನಿಮ್ಮ ಲಾಸ್ಟ್ ಜೊತೆ ನಾವು ನಿಂತ್ಕೊಂಡಿದ್ದೀವಿ ಅಂತ ಹೇಳಿ ಪ್ರಧಾನಮಂತ್ರಿಗಳು ಅಶೂರೆನ್ಸ್ ಕೊಟ್ಟು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಭಾರತ ಸರ್ಕಾರವೂ ಸಹ ನಿಮ್ ಜೊತೆ ನಿಂತ್ಕೊಳ್ತಕ್ಕಂತ ಕೆಲಸ ಮಾಡುತ್ತೆ ಅಂತ. ನಾವೊಂದು ಹೆಂಗಿಂಗ ಇದು ಡೈಲಾಗ್ ನರೇಟ್ ಮಾಡಿದ್ವಿ ಗೊತ್ತಾ? ಮೋದಿಗೆ ಹೋಗಿ ಹೇಳು ಅಂದ್ರು, ಇವ್ರು ಹೇಳಿದ್ರು, ಮೋದಿ ಏನ್ ಮಾಡ್ತಿದಾರೆ ನೋಡಿ, ಇಲ್ಲಿ ತನಕ ಹೀರೋ ಸ್ಥಾನದಲ್ಲಿ ಇಟ್ಟಿದ್ವಿ, ಏನ್ ಮಾಡಿದ್ರು ಮೋದಿ ಅಂತ ಕೇಳ್ತಾರೆ ಜನ, ಪ್ರಶ್ನೆ ಮಾಡ್ತಾರೆ. ಈಗಾಗ್ಲೇನೆ ಭಾರತ ಸರ್ಕಾರ ನಿನ್ನೆ ಮಧ್ಯಾಹ್ನ 3:30 ಗಂಟೆನಲ್ಲಿ ಕದನ ವಿರಾಮ ಅಂತ ಅಂದ್ಬಿಟ್ಟು ಏನು ಘೋಷಣೆ ಅಂತ ಆಗಿತ್ತು ಅದನ್ನು ವೈಲೇಟ್ ಮಾಡಿರ್ತಕ್ಕಂಥದ್ದು ಪಾಕಿಸ್ತಾನ. ಅದಾದಮೇಲೆ ಭಾರತ ಸರ್ಕಾರ ಏನೇನು ಮಾಡಿದೆ? ಇವತ್ತು ವಿ ಆರ್ ಅಟ್ 12:45. ಇಷ್ಟೊಳಗಡೆ ಏನೇನಾಗಿದೆ? ಇದಕ್ಕೆ ಇನ್ನು ಸ್ವಲ್ಪ ಹೊತ್ತು ಪ್ರೆಸ್ ಕಾನ್ಫರೆನ್ಸ್ ಬಂದು ಹೇಳ್ತಾರೆ. ನಾವು ಏನ್ ಮಾಡ್ತಿದೀವಿ ಗೊತ್ತಾ? ನಾವು ನೋಡಿ, ಪಾಕಿಸ್ತಾನ ಈಗ ಎಲ್ಲರೂ ಇಲ್ಲಿರೋತಕ್ಕಂತಹ ಎಲ್ಲರೂ ನೋಡಿ, ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಪ್ಕೊಂತ ಇದೀವಿ ಏನು ಅಂತಂದ್ರೆ, ಪಾಕಿಸ್ತಾನ ಒಂದು ರೋಗ್ ಕಂಟ್ರಿ, ಅದನ್ನ ನಂಬತಕ್ಕಂತಹ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ವಿಚಾರ ಪಾಕಿಸ್ತಾನದಲ್ವಲ್ಲ,
ಮತ್ತೆ? ಅಮೆರಿಕದ್ದು ಅಲ್ವಲ್ಲ, ಮತ್ತೆ? ಇಂಟರ್ನ್ಯಾಷನಲ್ ವಿಚಾರಗಳಿರ್ತವೆ, ಯಾರು ಬಂದ್ರು ಸರ್? ಇಂಟರ್ನ್ಯಾಷನಲ್ ವಿಚಾರಗಳಿರ್ತವೆ. ಟ್ರಂಪ್ ಬಿಟ್ಟು ಇನ್ಯಾವೊಬ್ಬ ನಾಯಕ ಬಂದು ನೀವು ತಾಳ್ಮೆಯಿಂದ ಇರಿ ಅಥವಾ ಒಂದು ಕದನ ವಿರಾಮ ಘೋಷಣೆ ಮಾಡಿ ಅಂತ ಯಾವೊಬ್ಬ ನಾಯಕ ಬಂದ ಹೇಳಿ ನೋಡಿ. ಒಂದು ಇವತ್ತು ಟ್ರಂಪಿಗೆ ತಲೆ ಬಾಗ್ತೀರಾ, ನಾಳೆ ಚೈನಾದವ್ರಿಗೆ ಮಾಡ್ತೀರಾ, ನಾಡ್ದು ಪರಿಸ್ಥಿತಿ ಬದಲಾಗ್ಬಿಟ್ಟು ಟರ್ಕಿಗೂ ಒಪ್ಕೊಂಡ್ಬಿಡ್ತೀರಾ ಅಂತ ನೀವುಗಳು. ನಾನು ತುಂಬಾ ಕ್ಲಿಯರ್ ಆಗಿ ಹೇಳಿದೆ ಏನಂತಂದ್ರೆ, ಫಸ್ಟ್ ಬಿಗಿನಿಂಗ್ ಅಲ್ಲೇ ಹೇಳಿದೆ, ಬ್ಯಾಟ್ಸ್ಮನ್ ಮಾತ್ರ ಗೊತ್ತು ಯಾವ ಬಾಲ್ ನ ಹೆಂಗ್ ಆಡಬೇಕು ಅಂತ ಹೇಳಿ. ನಾವುಗಳು ಏನರ್ಥ ಇದು ನೋಡಿ. ರಷ್ಯಾದ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಪಾಕಿಸ್ತಾನ ಒಂದು ರೋಗ್ ಕಂಟ್ರಿ, ಟೆರರಿಸ್ಟು ಫ್ಯಾಕ್ಟ್ರಿ ಅದು ಪ್ರಪಂಚಕ್ಕೆ. ಭಾರತ ದೇಶ ಯಾವುದೇ ಕಾರಣಕ್ಕೂ ಯುದ್ಧವನ್ನು ನಿಲ್ಲಿಸಬಾರದು, ನಿಮಗೆ ಮಿಲಿಟರಿ ರೀಇನ್ಫೋರ್ಸ್ಮೆಂಟ್ ಏನು ಬೇಕು ನಾವು ಕೊಡ್ತೀವಿ ಅಂತ ಹೇಳಿದ್ರು. ಅದು ಉತ್ತಮವಾದ ಮಾತ ಅಥವಾ ದೊಡ್ಡಣ್ಣ ಅವರು ಮುಂದೆ ಮಂಡಿ ಊರಿ ಅವರು ತಗೊಂಡಂತ ಸರಿ ಒಂದಲ್ಲ. ಎರಡನೇ ಪ್ರಶ್ನೆ ಇವ್ರಿಗೆ ಏನು ಅಂದ್ರೆ, ಈ ಕದನ ವಿರಾಮಕ್ಕೆ ಇವರು ಒಪ್ಕೊಂಡ್ರಲ್ಲ, ಇದು ಬಿಜೆಪಿಯ ನಿಲುವು ಅಥವಾ NDA ಸರ್ಕಾರದ ನಿಲುವು? ಇದು ಉತ್ತರ ಕೊಡಬೇಕು. ಈ ದೇಶದ ಹಣವನ್ನ ಅಮ್ಯುನಿಟಿ ಶಸ್ತ್ರಾಸ್ತ್ರಗಳನ್ನ ಕೊಳ್ಳೋದಿಕ್ಕೆ ಈಗ ಪರ್ಚೇಸ್ ಮಾಡ್ತಾರೆ. ಈಗ ಅಡಿಷನಲ್ ಆಗಿ ಡಿಫೆನ್ಸ್ ಡೀಲ್ ಆಗುತ್ತೆ. ಈಗ ಅಡಿಷನಲ್ ಆಗಿ ಒಂದು ಡಿಫೆನ್ಸ್ ಡೀಲ್ ಆಗುತ್ತೆ. ಲಕ್ಷಗಟ್ಟಲೆ ಸೇನೆ ಶಸ್ತ್ರಾಸ್ತ್ರಗಳು ಈ ಬಳಸದ ಸೇನೆ ರೀ. ಮೋದಿ ಹೋಗಿ ರಫೇಲ್ ಓಡಿಸಕ್ ಹೋಗಲ್ಲ, S-400 ಮೋದಿ ಆಪರೇಟ್ ಮಾಡಲ್ಲ, ನಿರ್ಮಲಾ ಸೀತಾರಾಮನ್ ಹೋಗಿ ಇನ್ನೊಂದು ಡ್ರೋನ್ ಬಿಡಲ್ಲ. ದಯವಿಟ್ಟು ಇಲ್ಲ, ದೇಶ ಜೊತೆ ಯುದ್ಧ ಶಸ್ತ್ರಾಸ್ತ್ರಗಳನ್ನ ಇನ್ನು ಮುಂದಕ್ಕಾದ್ರೂ ಬಜೆಟ್ ಅಲ್ಲಿ ಆರ್ಮಿಗೆ ಅಂತ ತೆಗೆದಿರೋ ಹಣದ ಬಗ್ಗೆ ಪ್ರಶ್ನೆ ಮಾಡೋದು ಬೇಡ ದಯವಿಟ್ಟು. ಅದನ್ನ ನೀವು ಬಂದ್ರು ನಾವು ಪ್ರಶ್ನೆ ಮಾಡಲ್ಲ, ಬಿಜೆಪಿ ಇದ್ರು ಪ್ರಶ್ನೆ ಮಾಡಲ್ಲ. ಕೋಟಿ ಬಯ್ಯನ ಮಾಡ್ತಾರೆ ಕೇಳಿ. ಯಾರನ್ನ ಉದ್ಧಾರ ಮಾಡಕ್ಕೆ ಒಂದು ಪ್ಲಾನ್ ನಡೀತಾ ಇದೆ ಕೇಳಿ ಅಂತ ನಾನು ಕೇಳ್ತಾ ಇದ್ದೀನಿ. ಕೇಳಿ ಹೇಳಿ. ರಷ್ಯಾದ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್ ಅವರು ಸ್ಟೇಟ್ಮೆಂಟ್ ಮಾಡಿದ್ರಲ್ಲ, ಅದರ ಬಗ್ಗೆ ಇವರ ನಿಲುವೇನು? ಬೆಲೆ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಹೇಳಬೇಕು ಅವರು. ರಷ್ಯಾನ ನೀವು ಕಣ್ಣು ಮುಚ್ಕೊಂಡು ನಂಬೋದು ಸರ್. ಇಲ್ಲಿ ತನಕ ನಮ್ಮ ವಿಚಾರದಲ್ಲಿ ನಮಗೆ ಮೋಸ್ಟ್ ರಿಲಯಬಲ್ ಪಾರ್ಟ್ನರ್ ಅವರೇ ರಷ್ಯಾ. ನೋಡಿ ಈಗ ನಾನು ಏನ್ ಹೇಳ್ತಿದ್ದೀನಿ, ಮೀಡಿಯೇಟರ್ ಮಾಡ್ಕೊಂಡು ಹೀರೋ ಆಗಕ್ಕೆ ಹೊರಟಿರುವಂತದ್ದು ಅಮೆರಿಕ. ಇದು ಫಸ್ಟ್ ಅಲ್ಲ, ಅಂಡ್ ಇದು ಕದನ ವಿರಾಮ ಅಂತಕ್ಕಂಥದ್ದು 10ನೇ ತಾರೀಕು 3:30 ಮಧ್ಯಾಹ್ನದಿಂದ ಹಿಡ್ಕೊಂಡು 12ನೇ ತಾರೀಕುವರೆಗೂ ಮಾತ್ರನೇ. ಮಿಕ್ಕಿರ್ತಕ್ಕಂಥ ನಮ್ಮ ಕೆಲಸ ಏನಿದೆ ಅದು ಖಂಡಿತವಾಗ್ಲೂ ಭಾರತ ಸರ್ಕಾರ ಮಾಡುತ್ತೆ. ಭಾಸ್ಕರ್ ಅವರು ಒಂದು ಪ್ರಶ್ನೆ ಕೇಳಿದ್ರು, BJP ಸರ್ಕಾರನ NDA ಸರ್ಕಾರನ ಅಂತ ಕೇಳಿದ್ರು. ಇದು ಭಾರತ ಸರ್ಕಾರದ ನಿಲುವು ಹೊರತು BJP NDA ಅನ್ನತಕ್ಕಂಥದ್ದು ಬರೋದಿಲ್ಲ. ಭಾರತ ಸರ್ಕಾರ ವಿರಾಮಕ್ಕೆ ಇಡೀ ದೇಶದ ಜನರನ್ನ ದಯವಿಟ್ಟು ಜನ ಹೇಳ್ತಿಲ್ಲ, ಭಾರತ ದೇಶದ ನಾಗರಿಕರು ಅಂದ್ರೆ ನಾವೇ ಜನರೇ. ಪದ ನೀವು ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ. ಭಾರತ ಸರ್ಕಾರ ಅಂತ ಹೇಳಿದೆ, ಭಾರತ ಸರ್ಕಾರ ಅಂದ್ರೆ ಭಾರತ ಸರ್ಕಾರದ ನಿಲುವೇ ಹೊರತು ಇನ್ಯಾರ್ದು ಅಲ್ಲ. ಭಾರತ ಸರ್ಕಾರ ನಮ್ಮ ನಿಲುವು, ವಿ ದಿ ಪೀಪಲ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ನಮ್ಮ ನಿಲುವು, ನಮ್ಮ ನಿಲುವಾಗಿ ಅವರನ್ನು ನೇಮಿಸಿದ್ದೀವಿ. ಹಾಗಾದ್ರೆ ಅರವಿಂದ್ ಕೇಜ್ರಿವಾಲ್ ಹೇಳ್ತಿರಲ್ಲ, ಹನುಮೇಗೌಡ್ರೆ ನಿಮ್ಮ ಅಪ್ಪಣೆ ತಗೊಬೇಕಿತ್ತು ಇದ್ರಲ್ಲಿ ಅಂತ ಅಂದ್ಬಿಟ್ಟು ಕೇಳಕ್ಕಾಗುತ್ತೇನ್ರಿ? 5 ವರ್ಷಕ್ಕೊಂದ್ಸತಿ ನಿಮ್ಗೆ ಡೆಮಾಕ್ರಸಿ ಅನ್ನತಕ್ಕಂಥದ್ದು, ನಿಮ್ಗೆ ಡೆಮಾಕ್ರಸಿ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಅರಿವಿರ್ಲಿ. ಭಾರತ ಸರ್ಕಾರಕ್ಕೆ ಗೊತ್ತಿರುತ್ತೆ, ಭಾರತ ಸರ್ಕಾರ ಗೊತ್ತಿರುತ್ತೆ, ಭಾರತ ಸರ್ಕಾರ ಗೊತ್ತಿರುತ್ತೆ, ಪ್ರಧಾನಿಯನ್ನ ಕೇಳಲಿಕ್ಕಾಗಲ್ಲ. ಭಾರತ ಸರ್ಕಾರ ಗೊತ್ತಿರುತ್ತೆ ಯಾವ ನಿರ್ಧಾರ ತಗೊಂಡ್ರೆ ಏನಾಗುತ್ತೆ ಅಂತ. ಆ ಗಮನಿಸಿ ಅದಕ್ಕೆ ಆಧಾರವಾಗಿ ಸ್ಟೇಟ್ಮೆಂಟ್ ಬಗ್ಗೆ ನಿಲುವೇನು ಅಂತ ಕೇಳಿದೆ. ಅದಕ್ಕೆ ಉತ್ತರ ಯಾರು ಕೊಡ್ಲಿಲ್ಲ. ರಷ್ಯಾದ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್ ಅವರು ನಮಗೆ ಸಹಾಯ ಹಸ್ತವನ್ನ ಅವರು ಚಾಚಿದ್ದಾರೆ. ಸ್ವಾಗತ ಮಾಡಿದಿವಲ್ಲ, ಸ್ವಾಗತ ಮಾಡಿದಿವೆ, ಖಂಡಿತವಾಗ್ಲೂ ಹೇಳ್ತಾ ಇದೀವಿ, ಸ್ವಾಗತ ಮಾಡಿದಿವೆ. ಆಮೇಲೆ ವಾಲ್ದಿಮಿರ್ ಪುಟಿನ್ ಏನ್ ಹೇಳಿದ್ದಾರೆ, ಅವರ ಸ್ಟ್ಯಾಂಡ್ ಜೊತೆ ಭಾರತ ಸರ್ಕಾರ ಸಂಪೂರ್ಣವಾಗ್ಲೂ ಒಪ್ಕೊಂಡಿದೆ. ಒಂದು. ಎರಡನೇ ವಿಚಾರ ಏನು ಅಂತಂದ್ರೆ, ಖಂಡಿತವಾಗ್ಲೂ ಹೇಳ್ತಾ ಇದೀವಿ, ಯಾರ್ಯಾರು ಟೆರರಿಸ್ಟ್ಗಳು ಪಾಕಿಸ್ತಾನದಲ್ಲಿ ಅಡಗಿದ್ದಾರೆ
ಸಣ್ಣ ಹಾವಿನ ಮರಿಯಾಗಿರ್ತಕ್ಕಂಥ ಟೆರರಿಸ್ಟ್ಗಳು ಅವ್ರನ್ನೂ ಸಹ ಹುಡುಕಿ ಹೊಡಿತಕ್ಕಂಥ ಯಾವ ಕೆಲಸನ ಕಾಲಕ್ಕೆ ಸರ್? ಖಂಡಿತವಾಗ್ಲೂ ಮಾಡುತ್ತೆ. ಯಾವ ಈಗ ಕಾಲಕ್ಕೆ? ಚುನಾವಣೆ ಬರ್ತಲ್ಲ, ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಯಾವ ಮಾಡ್ತಾರೆ. ಎಲೆಕ್ಷನ್ ಚುನಾವಣೆ ಟೈಮಲ್ಲಿ ಮಾತ್ರ ಮಾಡೋದು. ಚುನಾವಣೆ ನೆಕ್ಸ್ಟ್ ಎಲೆಕ್ಷನ್ ಬರೋವರೆಗೂ ಈಗ ಬಿಹಾರ ಎಲೆಕ್ಷನ್ ಬಂದಿದೆ, ಡ್ರಾ ಮಾಡ್ತಾವ್ರೆ. ನೆಕ್ಸ್ಟ್ ಎಲೆಕ್ಷನ್ ಬರ್ತದೆ, ಡ್ರಾ ಕಾರಣದಿಂದ ರಘು ಅಂತ ಅವರು ಈ ತರ ಬಂದ್ ಮಾತಾಡ್ತಾರಲ್ಲ, ಇದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಅಧೋಗತಿಗೆ ಹೋಗಿರೋದು. ಸೈನಿಕರನ್ನ ಸಾವನ್ನ ದಯವಿಟ್ಟು ಸ್ಟಾಪ್ ಮಾಡಿ. ಯುದ್ಧದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಕೀಯ ಮಾಡೋದು ನಿಲ್ಲಿಸಿ. ಒಂದು ನಿಮಿಷ ರಘುವರೇ ಪ್ಲೀಸ್, ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಆಗಿ ನಡ್ಕೊಳ್ಳಿ. ಸುಮ್ಮನೆ ಇಲ್ಲಿ ಸ್ಕ್ರೀಮಿಂಗ್ ಕಾಂಪಿಟೇಷನ್ ಹೇಳಿ ಸರ್, ಟೈಮ್ ಮುಗಿತು, ಟೈಮ್ ಆಯ್ತು. ನೋಡಿ, ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ ಗಳನ್ನ ನಾವು ಹಲವಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಿದ್ದೀವಿ. ಎಸ್, ಟೆರರಿಸ್ಟ್ಗಳು ಅಮೆರಿಕನ್ ಭೂಮಿ ಮೇಲೆ ಮತ್ತು ಯುರೋಪಿಯನ್ ಕ್ರಿಶ್ಚಿಯನ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದಾಗ ಅವ್ರನ್ನ ಟೆರರಿಸ್ಟ್ ಅಂತ ಅವರು ಬಣ್ಣಿಸ್ತಾರೆ. ರಷ್ಯಾದ ಮೇಲೆ ಯುದ್ಧ ಮಾಡಿದಾಗ ಅದೇ ಟೆರರಿಸ್ಟ್ಗಳನ್ನು ಮುಜಾಹಿದ್ದೀನ್ಗಳು ಅಂತ ಹೇಳ್ತಾರೆ. ಇದು ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ಗಳು ನಾವು 1960s ನೋಡ್ಕೊಂಡ್ ಬರ್ತಿದ್ದೀವಿ. ಅಮೆರಿಕದ ಅಧ್ಯಕ್ಷನ ಮಾತನ್ನ ಕೇಳಿ ಅವರು ಘೋಷಣೆ ಮಾಡಿದ ಮೇಲೆ ಆ ಯುದ್ಧ ವಿರಾಮಕ್ಕೆ ನಾವು ಒಪ್ಕೋಬೇಕಾ? ಇದು $1 ಮಿಲಿಯನ್ ಪ್ರಶ್ನೆ. ಇದಕ್ಕೆ ಬಿಜೆಪಿ ಸರ್ಕಾರ ಆಗ್ಲಿ, ಭಾರತ ಸರ್ಕಾರ ಆಗ್ಲಿ, NDA ಸರ್ಕಾರ ಆಗ್ಲಿ, ಪ್ರತಿಪಕ್ಷದ ನಾಯಕರು ಅವರು ಸೇರಿದಂಗೆ ನಮ್ಗೆ ಉತ್ತರ ಕೊಡ್ಬೇಕು. ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಯಾವುದೇ ಯಾರಿಗೂ ಗೊತ್ತಿಲ್ದಾಗೆ. ಪ್ರಶ್ನೆ ಇಷ್ಟೇ ಇರುವಂತದ್ದು, ಯುದ್ಧ ಅಂತ ಆರಂಭ ಆದ್ಮೇಲೆ ಕದನ ವಿರಾಮ ಇಷ್ಟೊಂದು ಬೇಗ ಯಾಕಾಯ್ತು? ಒಂದು, ಯಾವ ಜನರನ್ನ ರಕ್ಷಣೆ ಮಾಡುವಂತಹ ಸಲುವಾಗಿ? ಅಗೇನ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ಎರಡು, ಕದನ ವಿರಾಮ ಅಂತ ಘೋಷಣೆ ಮಾಡಬೇಕಾಗಿರುವಂತದ್ದು ಭಾರತ ದೇಶ ಮತ್ತು ಅದನ್ನು ಒಪ್ಕೊಂಡಿದೀವಿ ನಾವು ಅಂತ ಪಾಕಿಸ್ತಾನ ಮಾಡ್ಬೇಕಿತ್ತು. ಅದನ್ನ ಬಿಟ್ಟು ಮೂರನೇ ವ್ಯಕ್ತಿ ಇದಕ್ಕೆ ಮಧ್ಯ ಪ್ರವೇಶ ಮಾಡ್ತಾರೆ. ಅದಕ್ಕೆ ಇಲ್ಲಿ ಇಂದಿರಾ ಗಾಂಧಿ ಅವರ ಪ್ರಸ್ತಾಪ ಆಗ್ತಾ ಇರೋದು. ಇದೇ ಐರನ್ ಲೇಡಿ ಅಮೆರಿಕ ಸ್ಥಾನದಲ್ಲೇ ನಿಂತ್ಕೊಂಡು ನಮ್ಮ ದೇಶದ ವಿಚಾರಕ್ಕೆ ನೀನ್ ಮೂಗು ತೋರಿಸ್ಬೇಡ, ನಾವಿದೀವಿ ನೋಡ್ಕೊಳಕ್ಕೆ ಅಂತ ಹೇಳಿದ್ರಲ್ಲ, ಆ ದಿಟ್ಟತನ ಇಲ್ಲಿ ಯಾಕೆ ನಡೆದುಕೊಳ್ಳಿಲ್ಲ? ಅಂಡ್ ಅಮೆರಿಕ ನಮ್ಮ ಜೊತೆಗೆ ಅಷ್ಟೊಂದು ಚೆನ್ನಾಗಿ ನಂಟಸ್ತನವನ್ನ ಬೆಳೆಸ್ಕೊಂಡು ಬಂದಿದ್ಯಾ? ಇಲ್ಲ. ಆ ದೇಶದಲ್ಲಿರುವಂತಹ ಅನಿವಾಸರನ್ನ ಓಡಿಸಿದ್ರಿಂದ ಹಿಡಿದು ಇಲ್ಲಿ ತನಕ ಈ ಮಗು ತೊಟ್ಲು ತೂಗೋದು, ಚಿವುಟ ಕೆಲಸ ಇದನ್ ಮಾಡ್ತದೆ. ಆ ಕಡೆ ವೆಪನ್ಗಳು ಬೇಕು, ಹಣದ ವ್ಯವಸ್ಥೆ ಬೇಕು ಅಂದ್ರೆ ಪಾಕಿಸ್ತಾನಕ್ಕೆ ಮಾಡುತ್ತೆ. ನಮ್ ಕಡೆ ನಿಂತ್ಕೊಂಡು ನೀವು ನಿಮ್ಮ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳುತ್ತೆ. ಸೊ ಅಮೆರಿಕದ ನಿಲುವು, ದೇಶದ ನಿಲುವು ಯಾಕಾಯ್ತು? ವಿಶ್ವದ ದೊಡ್ಡಣ್ಣ ಅಂತ ಅವ್ರು ಕರ್ಕೋಬಹುದು, ಅವರ ಋಣದಲ್ಲಿ ನಾವಿಲ್ಲ. ಅಗತ್ಯ ಇರ್ಲಿಲ್ಲ ಅವ್ರ ಮಾತನ್ನ ಕೇಳೋದು. ಪಾಕಿಸ್ತಾನಕ್ಕೆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪಾಕಿಸ್ತಾನ ಅಮೆರಿಕದ ಋಣದಲ್ಲಿದೆ. ಪಾಕಿಸ್ತಾನದ ಮಾತನ್ನ ಅಮೆರಿಕ ಮಾತನ್ನ ಪಾಕಿಸ್ತಾನ ಕೇಳುತ್ತೆ. ಚೀನಾದ ಮಾತನ್ನು ಕೇಳಬೇಕಾದಂತಹ ಅನಿವಾರ್ಯತೆಯಲ್ಲಿ ಪಾಕಿಸ್ತಾನ ಇದೆ. ಬಟ್ ನಾವು ಹಾಗಲ್ಲ. ಯಾರನ್ನ ಕೇಳಿ ನಿರ್ಧಾರವನ್ನ ತಗೊಂಡ್ರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದಾರೆ. ಎಸ್, ಇದು ದೊಡ್ಡ ನಿರ್ಧಾರ, ಜನರನ್ನ ಕೇಳಿ ತಗೊಳ್ಬೇಕಾಗುವಂತಹದ್ದಲ್ಲ. ಬಟ್ ಏನಾಯ್ತು ಅನ್ನುವಂಥದ್ದನ್ನ ಜನರ ಮುಂದೆ ಇಡ್ಬೋದಿತ್ತಲ್ಲ. ಆ ನಿರ್ಧಾರವನ್ನ ನೀವೇ ಮುಂದೆ ಬಂದು ಪ್ರಕಟ ಮಾಡ್ಬೋದಿತ್ತಲ್ಲ. ಅಮೆರಿಕನ ಮಧ್ಯಸ್ಥಿಕೆ ವಹಿಸೋಕೆ ಯಾಕೆ ಬಿಟ್ರಿ?